ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಚೊಚ್ಚಲ ಪ್ರಶಸ್ತಿಯ ನಿರೀಕ್ಷೆಯಲ್ಲಿರುವ ನಮ್ಮ ಆರ್ಸಿಬಿ ತಂಡ ತನ್ನ ಲೋಗೋ, ಹೆಸರು ಮತ್ತು ಜರ್ಸಿಯನ್ನ ಬದಲಾವಣೆ ಮಾಡಿಕೊಂಡಿದೆ. ಐಪಿಎಲ್ 2020 ಆರಂಭಕ್ಕೂ ಮುನ್ನ ಆರ್ಸಿಬಿ ಫ್ರಾಂಚೈಸಿಯು ಹೊಸ ಬದಲಾವಣೆಯೊಂದಿಗೆ ಆಟಗಾರರನ್ನ ಕಣಕ್ಕಿಳಿಸಲಿದೆ. ಅಷ್ಟಕ್ಕೂ ಆರ್ಸಿಬಿ ತನ್ನ ಲೋಗೋ ಮತ್ತು ಜರ್ಸಿಯನ್ನ ಬದಲಾವಣೆ ಮಾಡಿಕೊಳ್ತಿರೋದು ಇದೇ ಮೊದಲಲ್ಲ. ಐಪಿಎಲ್ ಆರಂಭದಿಂದ ಇಲ್ಲಿಯವರೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 5 ಬಾರಿ ತನ್ನ ಲೋಗೋವನ್ನ ಬದಲಾಯಿಸಿಕೊಂಡಿದೆ. ಈ ಬಾರಿ ಆರ್ಸಿಬಿ ಹಲವು ನೂತನ ಬದಲಾವಣೆ ಮೂಲಕ ಐಪಿಎಲ್ ಅಖಾಡಕ್ಕೆ ಎಂಟ್ರಿ ಕೊಡಲಿದೆ. ಹೌದು, ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಎಂಬ ಹೆಸರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬದಲಾಯಿಸಿಕೊಂಡಿದೆ. ಜೊತೆಗೆ ತನ್ನ ಲೋಗೋ ವಿನ್ಯಾಸ ಕೂಡ ಬದಲಾಯಿಸಿಕೊಂಡಿದ್ದು ಹೊಸತನದೊಂದಿಗೆ ಚೊಚ್ಚಲ ಟ್ರೋಫಿಗೆ ಮುತ್ತಿಡಲು ಭರ್ಜರಿಯಾಗಿ ಸಜ್ಜಾಗಿದೆ. ಅಂದಹಾಗೆ ಆರ್ಸಿಬಿ ಇಲ್ಲಿಯವರೆಗೆ 5 ಬಾರಿ ತನ್ನ ಲೋಗೋ ವಿನ್ಯಾಸವನ್ನ ಬದಲಾಯಿಸಿಕೊಂಡಿದ್ದು, ಈ ಹಿಂದಿನ ಲೋಗೋಗಳು ಹೇಗಿದ್ವು ನೋಡೋಣ ಬನ್ನಿ. ಆರ್ಸಿಬಿ 2008ರಲ್ಲಿ ಮೊದಲ ಬಾರಿಗೆ ಐಪಿಎಲ್ ಅಖಾಡಕ್ಕಿಳಿದಾಗ ಈ ಲೋಗೋವನ್ನ ಹೊಂದಿತ್ತು. ಮೊದಲ ಲೋಗೋದಲ್ಲಿ ಆರ್ಸಿ ಅಂದರೆ ರಾಯಲ್ ಚಾಲೆಂಜರ್ಸ್ ಎಂಬುದನ್ನ ಎದ್ದು ಕಾಣುವಂತೆ ವಿನ್ಯಾಸ ಮಾಡಿತ್ತು. ತಲೆಯ ಮೇಲೆ ಸಣ್ಣದಾಗಿ ಸಿಂಹದ ಗುರುತನ್ನ ವಿನ್ಯಾಸಗೊಳಿಸಿತ್ತು. ಆಗ ಚಿಹ್ನೆಗಿಂತ ಅಕ್ಷರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿತ್ತು. ಬಳಿಕ 2009ರಲ್ಲಿ ಆರ್ಸಿಬಿ ಮತ್ತೆ ತನ್ನ ಲೋಗೋ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿಕೊಂಡಿತ್ತು. ಮೊದಲ ಲೋಗೋಗಿಂತ ಬಣ್ಣದಲ್ಲಿ ಸಣ್ಣ ಪುಟ್ಟ ಮಾರ್ಪಾಡನ್ನ ಮಾಡಿಕೊಂಡಿತ್ತು. ಇದಾದ ನಂತರ 2015ರವರೆಗೂ ಅಂದರೆ 7 ಸೀಸನ್ ಇದೇ ಲೋಗೋವನ್ನ ಮುಂದುವರಿಸಿಕೊಂಡು ಬಂದಿತ್ತು. ಇದಾದ ನಂತರ 2016ರಲ್ಲಿ ಆರ್ಸಿಬಿ ಮತ್ತೆ ತನ್ನ ಲೋಗೋ ವಿನ್ಯಾಸದಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಿಕೊಂಡು ಕಣಕ್ಕಿಳಿದಿತ್ತು. ಹಳೆಯ ಲೋಗೋದಲ್ಲಿ ಆರ್ಸಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ್ರೆ, 3ನೇ ಬಾರಿ ವಿನ್ಯಾಸಗೊಂಡ ಲೋಗೋದಲ್ಲಿ ಸಿಂಹವನ್ನ ಹೈಲೈಟ್ ಮಾಡಿ ತೋರಿಸಲಾಗಿತ್ತು. ಜೊತೆಗೆ ಬಣ್ಣದಲ್ಲೂ ಬದಲಾವಣೆ ಮಾಡಿಕೊಂಡಿದ್ದು ಈ ಲೋಗೋ 2019ರವರೆಗೂ ಮುಂದುವರಿಯಿತು. ನಂತರ 2020ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ತನ್ನ ಲೋಗೋವನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿತು. ಈ ಬಾರಿ ಲೋಗೋದಿಂದ ಆರ್ಸಿ ಬರಹವನ್ನ ಸಂಪೂರ್ಣವಾಗಿ ತೆಗೆದು ಸಿಂಹದ ಸಿಂಬಲ್ಗೆ ಹೆಚ್ಚಿನ ಮಾನ್ಯತೆಯನ್ನ ನೀಡಿತ್ತು. ಆ ಮೂಲಕ ವಿಭಿನ್ನ ಲೋಗೋದೊಂದಿಗೆ ಆರ್ಸಿಬಿ ಆಟ ಶುರು ಮಾಡಿದ್ದು, ಇದು ಕಳೆದ ಸೀಸನ್ ವರೆಗೂ ಮುಂದುವರೆದಿತ್ತು. 2024 ಅಂದ್ರೆ ಪ್ರಸ್ತುತ ಆರ್ಸಿಬಿ ತನ್ನ ಲೋಗೋದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಬದಲಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರಿನೊಂದಿಗೆ ಹೊಸ ಇತಿಹಾಸ ಸೃಷ್ಟಿಸಲು ಕಣಕ್ಕಿಳಿಯಲಿದೆ. ಇಲ್ಲಿ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ಆರ್ಸಿಬಿ ತನ್ನ ಲೋಗೋದಲ್ಲಿ ಆರ್ಸಿಬಿ ಎಂದು ಬರೆದುಕೊಂಡಿದೆ. ಜೊತೆಗೆ ತನ್ನ ಟ್ರೇಡ್ ಮಾರ್ಕ್ ಸಿಂಹದ ಗರ್ಜನೆಯು ಇಲ್ಲಿ ಎದ್ದು ಕಾಣುವಂತೆ ಮುಂದುವರಿಸಿಕೊಂಡು ಬಂದಿದೆ. ಸೊ ಹೊಸ ಜರ್ಸಿ, ಹೊಸ ಹೆಸರು, ಹೊಸ ಲೋಗೋದೊಂದಿಗೆ ಆರ್ಸಿಬಿ ಐಪಿಎಲ್ ಅಖಾಡಕ್ಕಿಳಿಯಲಿದ್ದು ಹೊಸ ದಾಖಲೆ ಸೃಷ್ಟಿಸುವ ಧಾವಂತದಲ್ಲಿದೆ. ಅದೇನೇ ಇರ್ಲಿ, ಹಲವು ಬದಲಾವಣೆಯೊಂದಿಗೆ ಹೊಸತನದಿಂದ ಕಣಕ್ಕಿಳಿಯುತ್ತಿರುವ ಆರ್ಸಿಬಿ ಈ ಸಲವಾದ್ರೂ ಕಪ್ ಗೆಲ್ಲುತ್ತಾ ಕಾದು ನೋಡಬೇಕಿದೆ.